ಬಂತಂದ್ರೆ ಯಾವಾಗ ವಿರೋಧ ಪಕ್ಷಗಳು ಒಡೆದು ಚೂರು ಚೂರು ಆಗಿದ್ದು ಆವಾಗ ಮೆಜಾರಿಟಿಗೆ ಬಂದಿದೆ ಕಾಂಗ್ರೆಸ್ ಐತಿಹಾಸಿಕವಾಗಿ. ರೀಸೆಂಟ್ 2013 ಚುನಾವಣೆ ನಮಗೆ ನೆನಪಿರೋದು, ಬಿ ಜೆ ಪಿ ಒಡೆದು 3 ಹೋಳಾಗಿತ್ತು ಸರ್. ಯಡಿಯೂರಪ್ಪನವ್ರು ಹೋಗಿ ಇನ್ನೊಂದು ಪಕ್ಷ ಮಾಡ್ಕೊಂಡಿದ್ರು, ರಾಮುಲು ಹೋಗಿ ಇನ್ನೊಂದು ಪಕ್ಷ ಮಾಡ್ಕೊಂಡಿದ್ರು. ಅಂಥ ಟೈಮ್ನಲ್ಲಿ ನೀವು ಮೆಜಾರಿಟಿಗೆ ಬಂದ್ರಿ. ಉಳಿದ ಟೈಮ್ನಲ್ಲಿ ಮೆಜಾರಿಟಿಗೆ ಯಾವಾಗಲೂ ಬಂದಿಲ್ಲ ನೋಡಿ. ಹಂಗೆ ಬಿಜೆಪಿ ಅವರು ಹೇಳ್ತಾರೆ ನಾವು ಈ ಸಲ ಮೆಜಾರಿಟಿ ಅಂತ. ನಾವು ಯಾಕೆ ಕಾನ್ಫಿಡೆನ್ಸ್ ಮೇಲೆ ಅಂತ ಕೇಳ್ತೀನಿ ನಾನು. ವಚನ ಭ್ರಷ್ಟತೆ ಆರೋಪ ಏನು ಇಟ್ಕೊಂಡು ಹೋದ್ರಲ್ಲ ಕುಮಾರಸ್ವಾಮಿ ಅವರ ವಿರುದ್ಧ, ಆವಾಗಲೇ ಬಂದಿದ್ದು 110 ಇವ್ರಿಗೆ. ಹಂಗಿದ್ಮೇಲೆ ಮೆಜಾರಿಟಿ ಹೆಂಗೆ ಸಾಧ್ಯ? ನೋಡಿ, BJP ಅಂತರೂ 2018 ಅದೊಂದು ಅವಕಾಶ ಅವ್ರಿಗಿತ್ತು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಬಂದಿರುವಂಥ ಸೀಟು 105. ಈಗ ಮೈನಸ್ ಯಡಿಯೂರಪ್ಪ. ಮೈನಸ್ ಅಲ್ಲೇ ಸರ್? ಭಾಳಷ್ಟು ಸಲ ಕಾಂಗ್ರೆಸ್ ತಗೊಳ್ಳಿ ನೀವು. ಅಲ್ಲ, ಸ್ವಂತ ಬಲದಿಂದ ಬಂದಿದ್ದೀವಿ. ಗುಂಡೂರಾವ್ ಕರ್ಪೇಟ್ ಇರ್ಬೋದು, ದೇವರಾಜ ಅರಸು ಇರ್ಬೋದು, ಅನೇಕ ಸಂದರ್ಭ ನಾವು ಬಂದಿದ್ದೀವಿ. ಅವಾಗೆಲ್ಲ ವಿರೋಧ ಪಕ್ಷಗಳು ಒಡೆದು ಚೂರಾಗಿದ್ವು ಸರ್. ಅವಾಗ ಜನತಾ ಪರಿವಾರ ಏನಾಗಿತ್ತು ಅವಾಗ? ಜನತಾ ಪರಿವಾರ ಪಂಥ ಪರಿವಾರ ಅವತ್ತದ್ದು ಅವು ಹೊಡೆದಿತ್ತು ಬಿಡಿ, ಅವತ್ತು ವೈಕ್ನೂ ಆಗಿತ್ತು. ಹೌದು. ಆದರೆ ಇಷ್ಟೇ ಇರ್ತದೆ, ಯಾವಾಗಲೂ ಕೂಡ ನೀವು ಆ ಒಂದು ವಿಚಾರ ಇಟ್ಕೊಳ್ಬೇಡಿ. ಈಗ ಸಪ್ರೇಟ್ ಆಗಿ ಅಪರೂಪದ ಬಳ್ಳಂದಿ ಬಾಬಾ ಬಂದೇಣು. ನನ್ನ ಹೆಸರು ರವಿಕಿರಣ್ ಅಂತ, ಆಮ್ ಆದ್ಮಿ ಪಕ್ಷದಿಂದ. ಸರ್, ನಿಮ್ಮದು ಗ್ಯಾರಂಟಿ ಪ್ರಣಾಳಿಕೆ ಅಂತ ಬಿಟ್ಟಿದ್ದೀರಾ ಚುನಾವಣೆಗಿಂತ ಮುಂಚಿತವಾಗಿ. ನೀವೇ ಪ್ರಚಾರ ಸಮಿತಿ ಅಧ್ಯಕ್ಷರು. 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೀರಾ. ಕರೆಕ್ಟ್ ಸರ್. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿತ್ತು ನೀವು ಅಲ್ಲೇ ಕರೆಂಟ್ ಫ್ರೀ ಕೊಡಲಿಲ್ಲ. ಈಗ ಆಮ್ ಆದ್ಮಿ ಸರ್ಕಾರ ದೆಹಲಿನಲ್ಲಿ ಪಾಸ್ ಆದಮೇಲೆ, ನಾವು ಯಶಸ್ವಿ ಆದಮೇಲೆ ನೀವು ಮತ್ತೆ ಚುನಾವಣಾ ಗಿಮಿಕ್ಕೋಸ್ಕರ ನೀವು ಕಾಪಿ ಕ್ಯಾಟ್ ಮಾಡ್ತಾಯಿದ್ರಿ. ಯಾಕಂದರೆ ರಾಜಸ್ಥಾನ, ಹಿಮಾಚಲ್ ಪ್ರದೇಶ, ನಿಮ್ದೊಂದು 3 ಸ್ಟೇಟ್ಸ್ ಇತ್ತು. ಇವರು ಅಲ್ಲೇ ಯಶಸ್ವಿಯಾಗಿ ಪಾಲನೆ ಮಾಡಲಿಲ್ಲ. ನೀವು ಹೇಳೋದೇನೋ ನಮಗಷ್ಟೇ ಕೊಡೋಕ್ಕಾಗತ್ತೆ, ಬೇರೆಯವ್ರು ಯಾರಿಗೂ ಕೊಡೋಕ್ಕೆ ಅವಾಗ ಕೊಡ್ಬೋದಿತ್ತಲ್ಲ. ಆಗ ಕೊಡ್ದಲೆ ಈ ಚುನಾವಣೆ ಹಿಂದಿನ ಅನೌನ್ಸ್ ಮಾಡ್ತಿದ್ದಾರೆ ಅಂದರೆ ಚುನಾವಣೆ ಗಿಮಿಕ್ ಅಂತಾನೆ ಕಾಂಗ್ರೆಸ್ನವ್ರದೆಲ್ಲ. ಓಕೆ. 2013 ನಾವು ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ವಿ. 165 ಭರವಸೆಗಳನ್ನ, 158 ಭರವಸೆಗಳನ್ನ ಈಡೇರಿಸಿದ್ವಿ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ. ಉದಾಹರಣೆಗೆ ನಾನು ನೀರಾವರಿ ಮಂತ್ರಿ ಆದೆ, 50,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಿದ್ವಿ ಅಂತ 58,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಹೀಗಾಗಿ ನಾವು ನುಡಿದಂತೆ ನಡೆದಿದ್ದೀವಿ. ಆ ಪ್ರಣಾಳಿಕೆಯಲ್ಲಿ ಏನು ನಾವು 165 ಭರವಸೆ ಕೊಟ್ಟಿದ್ದಲ್ಲ, ಅದಕ್ಕಿಂತ 30 ಭರವಸೆಗಳು ಬೇರೆ ಭರವಸೆಗಳು ಕೂಡ ಮಾಡಿದ್ದೀವಿ ನಾವು. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದಾಗ ಮಾತಾಡ್ತೀಯ ನೀನು.